ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಕೃತಿ ಮಂದನ್ ಅವರು ಕೋಪಗೊಂಡಿದ್ದಾರೆ. ಕೋಪದಲ್ಲಿ ಅವರು ಫ್ರೆಂಡ್ಸ್ ಇದ್ರ ಮುಂದೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಬೇಗ ಚಾನಲ್ಗೆ ಏನೋ ಹೊಸರಾಗಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಕ್ರಿಕೆಟ್ ವಿಡಿಯೋಸ್ ಹಾಕೋದ್ರೆ ನಿಮ್ಮ ನೋಡ್ಸ್ಕೊಂಡು ಬರುತ್ತೆ. ಫ್ರೆಂಡ್ಸ್ ಕೃತಿ ಮಂದನ್ ಅವರು ಫ್ರೆಂಡ್ಸ್ ಕಾಂಗ್ರೆಸ್ನಿಂದ ಏನು ಹೇಳಿದ್ದಾರೆ ಅಂತಂದರೆ, ಈಗಾಗಲೇ ನಾವು ಪ್ರಾಕ್ಟೀಸನ್ನು ಮಾಡಿ ತುಂಬ ಮ್ಯಾಚ್ಗಳನ್ನು ಆಟ ಆಡಿದ್ದೀವಿ. ಈಗಾಗಲೇ ನಾವು ತುಂಬ ಮ್ಯಾಚ್ಗಳನ್ನು ಪ್ರಾಕ್ಟೀಸ್ ಮಾಡಿ ಆಟ ಆಡಿದ್ವಿ. ಆದರೆ ನಾವು ಈ ಫೈನಲ್ ಮ್ಯಾಚನ್ನು ಆಡ್ಬೇಕಂತಂದರೆ ನಾವು ಅದಕ್ಕೆ ಅವಕ್ಕಿಂತ ಕೂಡ ಎಫೆಕ್ಟ್ ಹಾಕಿ ನಾವು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಫೈನಲ್ ಮಟ್ಟ ಹೋಗಿರೋದು. ಗೆಲ್ತೇವೆ, ನಮ್ಮದು ಕಪ್ ನಾವು ಪಡ್ಕೋತೀವಿ ಅನ್ನೋ ಹಠದಿಂದನೇ ನಾವು ಆಡ್ತಿದ್ವಿ. ಆದರೂ ನಮಗೆ ಒಂಥರ ನಮ್ಮ ಟೀಮ್ನಲ್ಲಿ ಪ್ಲೇಯರ್ಸ್ಗಳು ಕಾಲನ್ನು ಹಿಂದೆ ಜರಿತಾಯಿದ್ರು. ಆದರೆ ಅವ್ರಿಗೆ ನಮ್ಮ ಟೀಮ್ನಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಸ್ವಲ್ಪ ಕಾಲನ್ನು ಹಿಂಜರಿಯೋದ್ರಾಗಲಿ ನನಗಂತೂ ತುಂಬ ಬೇಜಾರಾಗಿತ್ತು. ಯಾಕಂದರೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಮ್ಯಾಚನ್ನು ಕೈ ಬಿಟ್ಟು ಹೋದರೆ, ಎಲ್ಲ ಫೈನಲ್ ಮಟ್ಟ ಬಂದರೆ ಕೈ ಬಿಟ್ಟು ಹೋದರೆ ಹೀಗಾಗಿತ್ತು ಅಂತೇಳಿ ಎಲ್ಲ ಹಾಗಾಗಿ ನಮ್ಗೆ ಸ್ವಲ್ಪ ಬೇಜಾರಾಗಿತ್ತು. ಫೈನಲ್ ಇದ್ರದ್ದು ಬಂದ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚನ್ನು ಆಡಿದರೂ ಇದು ಆಗಲಿಲ್ಲ. ಈ ಫೈನಲ್ ಇದಕ್ಕೆ ಬಂದರೆ ನಾವಿನ್ನು ಬ್ಯಾಕ್ ಟು ಬ್ಯಾಕ್ ಆಡಿದರೂ ನಾವು ಈ ಮ್ಯಾಚನ್ನು ಆಗ್ತೀವಲ್ಲ ಅಂಥೇಳಿ ಅದೊಂದು ಭಾಳ ನಮಗೆ ಕಿರುಡು ಕಾಡ್ತಾಯಿತ್ತು. ಅದೇ ಸ್ವಲ್ಪ ಬೇಜಾರದಲ್ಲಿದ್ದು ನಾವು. ಆಗಲೇ ನಮ್ಮ ಪ್ಲೇಯರ್ಸ್ಗಳು ಕೂಡ ಸ್ವಲ್ಪ ವಿಕೆಟ್ಗಳನ್ನು ಹಾಕ್ತಿರೋದ್ರಿಂದ ಸ್ವಲ್ಪ ಬಾಲರ್ಸ್ಗಳಿಂದ ಇದಾಗೋದ್ರಿಂದ ಹೀಗಾಗಿ ನಾವು ಕೋಪಗೊಂಡಿರೋದು. ಈ RCB ಅನ್ನೋ ಇದರಿಂದ ಒಂದು ಜವಾಬ್ದಾರಿನ ನಮ್ಮ ತಲೆ ಮೇಲೆ ಬಿದ್ದಿರೋದು. ಅದನ್ನು ನಿಭಾಯಿಸಿ ಕೆಪಾಸಿಟಿ ನಮ್ಮ ಕಡೆ ಇತ್ತು, ನಿಭಾಯಿಸಿದೆ. ಆದರೆ ಅದರ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಅದನ್ನು ಪೂರ್ಣಗೊಂಡಿದೆ. ಅದನ್ನು ಜವಾಬ್ದಾರಿ ಇರೋದ್ರಿಂದ ಜವಾಬ್ದಾರಿಯಿಂದ ಅದನ್ನು ಕೆಲಸವನ್ನು ಮಾಡಿದ್ನಿ, ನನ್ನ ಗುರಿನ ತಲುಪಿದ್ನಿ. ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಹೀಗೆ ಕೂಡ ಸಪೋರ್ಟ್ ಮಾಡಿ.